ಯಾವ ಪ್ರಿಪ್ರೇಷನ್ಸ್ ಅತ್ತೆ? ಅದೇಮ್ಮ ಮಿಸ್ ಇಂಡಿಯಾ ಕಾಂಟೆಸ್ಟ್ ಅಂತ ಹೇಳಿದ್ಯಲ್ಲ. ಓ ಅದಾ, ನಡೀತಾ ಇದೆ ಅತ್ತೆ. ಮಿಸ್ ಇಂಡಿಯಾಗೆ ಹೊಸ ಮಾಡೆಲ್ಸ್ನ ಗ್ರೂಮ್ ಮಾಡಬೇಕು. ಸದ್ಯಕ್ಕೆ ಅದೇ ತಲೆ ಬಿಸಿನಲ್ಲಿದ್ದೀನಿ. ಇದೇನೋ 3 ಹೊತ್ತು ಫೋನಲ್ಲೇ ಇರ್ತೀಯ ನೀನು? ಅದಕ್ಕೆ ನೀವವತ್ತು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಆಫರ್ ಕೊಟ್ಟಿದ್ರಲ್ಲ, ಆ ಆಫರ್ ಇನ್ನೂ ಹಾಗೆ ಇದೆಯಾ ಅಥವಾ ಯಾರಿಗಾದ್ರೂ ಕೊಟ್ಬಿಟ್ರಾ? ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅಪೇಕ್ಷಾ. ನಿನಗೆ ಕೊಡೋಣ ಅಂತಿದ್ದೆ, ಬಟ್ ನೀನು ರಿಜೆಕ್ಟ್ ಮಾಡಿಬಿಟ್ಟೆ. ಇವಾಗ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಬೇಕು. ಅಯ್ಯೋ ಬೇಡ ಅದಕ್ಕೆ, ನಾನಿವಾಗ ಆ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನಿಜವಾಗ್ಲೂ ಏನು ಹೇಳಿದೆ? ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಇದೀಯ ಅಂತನ? ಅಯ್ಯೋ ಬಂಗಾರ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಕೊನೆಗೂ ಆ ದೇವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ. ಇಷ್ಟು ಒಳ್ಳೆ ಆಪರ್ಚುನಿಟಿ ಎಲ್ಲಿ ಕಳ್ಕೊಂಡ್ಬಿಡ್ತೀಯೋ ಅಂತ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನನಗೂ ಈ ಮಾತು ಕೇಳಿ ಖುಷಿ ಆಯ್ತು ಅಪೇಕ್ಷಾ. ಸದ್ಯ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ನೀನ್ ಟವೆಲ್ ಹಾಕೋದಿಯಲ್ಲ, ಅದೇ ನಿನ್ ಪುಣ್ಯ. ಇಲ್ಲ ಅಂದಿದ್ರೆ ಮಿಸ್ ಇಂಡಿಯಾ ಜಸ್ಟ್ ಮಿಸ್ ಆಯ್ತಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋಬೇಕಿತ್ತು. ಜಸ್ಟ್ ಮಿಸ್ ಆಯ್ತು ಅಂತ ಜೀವನ ಪರ್ಯಂತ ಅದೇ ಕೊರಿತಾ ಇರ್ತಿತ್ತು. ಕರೆಕ್ಟ್ ಆಗಿ ಹೇಳಿದೆ ನೋಡು. ಲೈಫ್ ಅಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಅವಾಗ ಸಿಕ್ಕಲ್ಲ. ಸಿಕ್ಕದಾಗ ಎರಡೂ ಕೈಯಲ್ಲಿ ಬಾಚ್ಕೊಂಡ್ಬಿಡ್ಬೇಕು. ಅಟ್ಲೀಸ್ಟ್ ನನ್ನ ಮಗಳಿಗೆ ಕೊನೆ ಕ್ಷಣದಲ್ಲಾದ್ರೂ ಜ್ಞಾನೋದಯ ಆಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಅಮ್ಮ ಇನ್ನೂ ತಡ ಮಾಡೋ ಮಾತೇ ಇಲ್ಲಮ್ಮ. ಇವತ್ತೇ ಹೋಗಿ ಜಿಮ್ ಜಾಯಿನ್ ಆಗ್ತೀನಿ. ವಾವ್, ಅದಕ್ಕೆ ನೀವ್ ಏನ್ ಹೇಳ್ತೀರೋ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. ಅಮ್ಮ ಐ ಗಿವ್ ಮೈ 100%. ವಾವ್, ಸೂಪರ್ ಮಗಳೇ. ಏನು ಇಷ್ಟೊಂದು ಉತ್ಸಾಹ? ಇದು ಟೆಂಪರರಿ ಉತ್ಸಾಹ ಅಲ್ಲ ತಾನೆ? ನೋ, ಇದಿನ್ನು ಹೀಗೆ ಕಂಟಿನ್ಯೂ ಆಗತ್ತೆ ಅಮ್ಮ. ಯಾಕೆ ಅಂದ್ರೆ ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀನಿ. ಅಮ್ಮ ಇದು ಬರೀ ನನ್ ಕನ್ಸು ಮಾತ್ರ ಅಲ್ಲ ಅಲ್ವಾ, ನಿನ್ ಕನ್ಸು ಕೂಡ ಅಲ್ವಾ? ಅದು ಅಲ್ಲದೆ ನಾವು ಲೈಫಲ್ಲಿ ಏನಾದ್ರೂ ದೊಡ್ಡದಾಗಿ ಅಚೀವ್ ಮಾಡಿದ್ರೇನೆ ಅಲ್ವಾ ಪ್ರಪಂಚ ನಮ್ ಕಡೆ ಕಣ್ಣೆತ್ ನೋಡೋದು. ಅದಕ್ಕೆ ನಾನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂಡ್ ಗೆದ್ದೇ ಗೆಲ್ತೀನಿ. ಇದು ಈ ಆಟಿಟ್ಯೂಡ್ ನೇ ಕ್ಯಾರಿ ಮಾಡ್ಬೇಕು. ಇದಿದ್ರೆ ಸಾಕು, ಅರ್ಧ ಯುದ್ಧ ಗೆದ್ದಂಗೆ. ಆಲ್ ದಿ ಬೆಸ್ಟ್ ಕಲ್ಲ. ಗೋ ಹೆಡ್. ಅಪ್ಪಿ, ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್. ನೀನು ಮಿಸ್ ಇಂಡಿಯಾ ಕಾಂಪಿಟೇಷನ್ ವಿನ್ ಆದ್ಮೇಲೆ ನಮ್ಮನ್ನೆಲ್ಲ ಮರಿಬಾರ್ದಪ್ಪ. ಬೆಳಗಾದ್ರೆ ನಮ್ಮ ಅಣ್ಣ ಜಿಮ್ಗೆ ಡ್ರಾಪ್ ಮಾಡ್ತಿದ್ದ, ಅವನಿಂದನೇ ನಾನು ಇವತ್ತು ಮಿಸ್ ಇಂಡಿಯಾ ಆಗಿದ್ದು, ಈ ಸ್ಟೇಜ್ ಸಿಕ್ಕಿದ್ದು ಅಂತೆಲ್ಲ ಸ್ವಲ್ಪ ಬಿಲ್ಡಪ್ ಕೊಡೋದು ಮರಿಬಾರ್ದಪ್ಪ. ಓಹೋ, ಇದು ನಿನಗೆ ಓವರ್ ಆಗ್ಲಿಲ್ವಾ? ಭೂಮಿಕಾ, ಇದೇನು ಇವತ್ತು ಇಷ್ಟು ಬೇಗ ಮಲಗ್ಬಿಟ್ರೆ? ಯಾಕೋ ಸುಸ್ತಾಗ್ತದೆ. ಭೂಮಿಕಾ, ನಾನು ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ನಾನು ಆನಂದ್ ಹತ್ರ ಮಾತಾಡ್ತಾ ಇದ್ದೆ. ಪಾರ್ಥನ್ಗೆ ಹೇಗಿದ್ರು ಜವಾಬ್ದಾರಿ ಬಂದಿದೆ, ಅವನಿಗೆ ಒಂದು ಮದುವೆ ಮಾಡೋಣ ಅಂತ. ನಿಮ್ಮ ಒಪಿನಿಯನ್ ಏನು? ಅಲ್ಲ, ಅಫ್ಕೋರ್ಸ್ ಪಾರ್ಥನ್ ಹತ್ರ ಮಾತಾಡ್ತೀನಿ. ಅವನಿಗೆ ಯಾವ ಥರದ ಹುಡುಗಿ ಇಷ್ಟ ಆಗ್ತಾಳೆ ಅಂತ ಅವ್ನ ಬಾಯಲ್ಲೇ ಕೇಳಿ ಅದೇ ಥರದ ಹುಡುಗಿನ ತಂದು ಮದುವೆ ಮಾಡಿದ್ರಾಯ್ತು. ಅವನಿಷ್ಟನೇ ನಮ್ಮಿಷ್ಟ ಅಲ್ವಾ? ರೀ, ನೀವೇನ್ರಿ ನಾನೇನು ಕೇಳಿದ್ರು ಹ್ಞೂ ಅಂತ ನಾನೇನು ಚಂದಮಾಮ ಕತೆ ಹೇಳ್ತಾ ಇದ್ದೀನಿ? ಇಲ್ಲ, ನೀವು ಹೇಳೋದನ್ನ ಕೇಳಿಸ್ಕೊತಿದ್ದೆ. ಅಬ್ಬಾ, ಗಂಡನ ಮಾತು ಕೇಳಿಸ್ಕೊಳ್ಳೋ ಏಕೈಕ ಪತ್ನಿ ಅಂದ್ರೆ ನೀವೇ ಕಣ್ರಿ. ಶಬಾಷ್ ರೀ. ನಾನು ಜೋಕ್ ಮಾಡಿದೆ ನಗರಿ, ಇದೊಳ್ಳೆ ಚೆನ್ನಾಗಾಯ್ತು. ಜೋಕು ನಾವೇ ಮಾಡಬೇಕು, ಜೋಕಿಗೆ ನಗರಿ ಅಂತಾನು ನಾವೇ ಹೇಳ್ಬೇಕಾ? ಆಗ್ಲಿ. ಭೂಮಿಕಾ, ಪಾರ್ಥ ಲವ್ ಎಲ್ಲ ಮಾಡಿರಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಹಾಗೆಲ್ಲ ಆಗಿದ್ರೆ ಅವ್ನು ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ದ. ಅವನು ಯಾವುದೇ ವಿಷಯಕ್ಕೂ ಅಮ್ಮನ ಹತ್ರ ಹೋಗೋದಕ್ಕಿಂತ ಜಾಸ್ತಿ ನನ್ನ ಹತ್ರ ಬರ್ತಾನೆ. ಅವ್ನಿಗೇನೇ ಬೇಕಿದ್ರು ನನ್ನ ಹತ್ರ ಕೇಳ್ತಗೋತಾನೆ. ಅವನಿಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಅವ್ನು ನನ್ನಷ್ಟು ಧೈರ್ಯ, ಬೋಲ್ಡ್ನೆಸ್ಸು, ಲವ್ ಯು ಅಂತ ಹೇಳ್ಕೊಳ್ಳೋ ಅಷ್ಟು ಧೈರ್ಯ ಎಲ್ಲ ಎಲ್ಲಿಂದ ಬರಬೇಕು ಅಲ್ವಾ? ಜೋಕ್ ಮಾಡ್ತಾ ಇದ್ದೀನಿ ನಗರಿ. ಓ, ನಿದ್ದೆ ಬಂತು ಅನ್ಸುತ್ತೆ. ಇದೇನಿದು ಜೀವನ್ ಫೋನೇ ಕನೆಕ್ಟ್ ಆಗ್ತಿಲ್ಲ. ಜೀವಾಗ ಟ್ರೈ ಮಾಡ್ತಿದ್ದೀರಾ? ಹಾ, ಯಾಕೆ? ಏನು ಹೀಗೆ ಕೇಳ್ತಾ ಇದ್ದೀರಾ? ಪಾರ್ಥನ್ ಹುಡುಗಿ ಹುಡುಕ್ತಾ ಇಲ್ವಾ? ಜೀವನ್ ಹೇಗಿದ್ರು ಮ್ಯಾಟ್ರಿಮೋನಿ ಆಫೀಸ್ ಇದೆ, ಅವನಿಗೆ ಹೇಳಿದ್ರು ಒಳ್ಳೇದು ಅಲ್ವಾ? ಗೌತಮ್ ಅವರೇ, ಅದು ಬೇಡ ಅಂತ ಅನ್ಸುತ್ತೆ.
ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ತಮ್ಮನ ಆಫೀಸ್ ಅದು. ಒಂದು ಅಡ್ವಾಂಟೇಜ್ ಇದೆ. ನಾವು ಜೀವನ್ಗೆ ಈ ಕೆಲಸ ವಹಿಸಿದ್ರೆ ಅವನಿಗೆ ನಮ್ಮ ಮನೆಯವ್ರಿಗೆ ಗೊತ್ತು, ನಮ್ಮ ಮನೆಯವ್ರ ಮೆಂಟಾಲಿಟಿ ಗೊತ್ತು, ನಮ್ಮ ಮನೆ ಸ್ಟೇಟಸ್ ಗೊತ್ತು. ಹಾಗಾಗಿ ಅವನು ಸಂಬಂಧಗಳನ್ನ ಹುಡುಕುವಾಗ್ಲೇ ಫಿಲ್ಟರ್ ಮಾಡಿ ಕಳಿಸ್ತಾನೆ. ನಿಮ್ಮ ಕೆಲಸ ಈಸಿ ಆಗುತ್ತಲ್ವಾ? ಹಾ, ನೀವು ಹೇಳೋದು ಸರಿನೇ, ಆದರೆ ಇದರಲ್ಲೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್? ನೋಡಿ, ಗಂಡು ಹೆಣ್ಣು ನೋಡೋದು ತುಂಬ ಸೂಕ್ಷ್ಮವಾದ ವಿಷಯ. ಯಾರೇ ಆಗಿರಲಿ, ಸಂಬಂಧ ಚೆನ್ನಾಗಿರಬೇಕು, ಗಂಡು ಹೆಣ್ಣು ಚೆನ್ನಾಗಿರ್ಬೇಕಂತಾನೆ ಭಾವಿಸ್ತಾರೆ, ಅದಕ್ಕೆ ಮದುವೆನೂ ಮಾಡ್ತಾರೆ. ಬಟ್ ಮನೆ ಅಂದಮೇಲೆ 4 ಮಾತು ಬರುತ್ತೆ ಹೋಗುತ್ತೆ. ಹಾಗಿರ್ಬೇಕಾದ್ರೆ ಮುಂದೊಂದು ದಿನ ಸಮಸ್ಯೆ ಆದರೆ ಮೊದಲು ಮಾತು ಬರೋದೇ ಸಂಬಂಧ ಹುಡ್ಕೊಟ್ಟವ್ರ ಮೇಲೆ. ಅದು ಬೇರೆ ಯಾರಾದರೂ ಆಗಿದ್ರೆ ವಿಷಯ ಅಷ್ಟು ದೊಡ್ಡದಾಗಲ್ಲ, ಆದರೆ ಅದೇ ಹತ್ತಿರದವ್ರಾಗಿದ್ದರೆ ಅದು ಬೇರೆ ಥರನೇ ಆಗೋಗುತ್ತೆ. ಅವ್ರ ಮೇಲೆ ಅಸಮಾಧಾನ ಶುರುವಾಗುತ್ತೆ, ಅವ್ರ ಮೇಲೆ ಅಪವಾದ ಬರುತ್ತೆ, ಅವ್ರು ಹುಡ್ಕೊಟ್ರಲ್ಲ ಅದಕ್ಕೆ ಹೀಗಾಯ್ತು ಅಂತ. ಹಾಗಾಗೋದು ಬೇಡ ಅಂತಾನೆ ನಾನು ಬೇಡ ಅಂತಿರೋದು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕರೆಕ್ಟ್. ಆ್ಯಕ್ಚುಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೀರಾ. ನಾವೆಲ್ಲ ಮನುಷ್ಯರೇ, ಮೇಲಿಂದ ಯಾರೂ ಇಳಿದು ಬಂದಿಲ್ಲ. ಸೊ ಈ ಪ್ರಾಬ್ಲಮ್ಸು, ಮಿಸ್ಟೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇವೆಲ್ಲ ಆಗ್ತಾನೆ ಇರುತ್ತೆ. ಹಾಗಾದಾಗ ನಮ್ಮ ಸಂಬಂಧಗಳು ಹಾಳಾಗೋದು ಬೇಡ. ನೋಡಿ, ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಓಕೆ ಬಿಡಿ, ಈ ಐಡಿಯಾನ ಇಲ್ಲಿಗೆ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್. ನಾನು ಹುಡುಗಿ ಹುಡ್ಕೋ ಹುಮ್ಮಸ್ಸಲ್ಲಿ ಜೀವನ ಆಫೀಸ್ ಇದೆಯಲ್ಲ ಅಂದ್ಕೊಂಡೆ. ಎನಿವೇಸ್, ಅದಕ್ಕೆ ಹೇಳೋದು ಹೆಂಡತಿ ಮಾತು ಕೇಳಬೇಕು ಅಂತ. ಹೆಂಡ್ತಿರು ಬಹಳ ಸೆನ್ಸಿಬಲ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ.